ದಿನಾಚರಣೆಯ ಪ್ರಯುಕ್ತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷ ಸ್ವಾತಂತ್ರ್ಯ ಸಿಕ್ಕ ದಿನವನ್ನು ಭಾರತೀಯರಾದ ನಾವು ಹೆಮ್ಮೆಯಿಂದ ನೆನೆಯಬೇಕಿದೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ, ಪ್ರಾಣ ತೆತ್ತ, ಬಲಿದಾನವಾದ ಎಲ್ಲ ವೀರರನ್ನು ನೆನೆದು ಅವರಿಗೆ ನಮನ ಸಲ್ಲಿಸಬೇಕಾಗಿದೆ. ನಾವು 2025ರ ಆಗಸ್ಟ್ 15ಕ್ಕೆ 79ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡುತ್ತಿದ್ದೇವೆ. ಸ್ವಾತಂತ್ರ್ಯ ದಿನಾಚರಣೆಯು ಪ್ರತಿಯೊಬ್ಬ ಭಾರತೀಯನಿಗೆ ಹೊಸ ಯುಗದ ಆರಂಭವನ್ನು ನೆನಪಿಸುತ್ತದೆ ಮತ್ತು ಗುಲಾಮಗಿರಿಯಿಂದ ಮುಕ್ತವಾದ ಹೊಸ ಜೀವನದ ಪ್ರಾರಂಭವಾಗಿದೆ. ಬ್ರಿಟಿಷರ ಆಳ್ವಿಕೆಯು ಅಂತ್ಯವಾಗಿ ಭಾರತೀಯ ಪ್ರಜಾಪ್ರಭುತ್ವ ಆರಂಭವಾದ ದಿನವದು. ಕಾರ್ಯಕ್ರಮದ ಮೊದಲಿಗೆ ಗಣ್ಯರು ವೇದಿಕೆಗೆ ಬರಬೇಕಾಗಿ ಕೇಳಿ. ಮೊದಲಿಗೆ ನ್ಯಾಷನಲ್ ಸಾಂಗ್ ಹಾಡಬೇಕೆಂದು ನನ್ನ ಸಹೋದ್ಯೋಗಿಗಳನ್ನು ಕೇಳಿಕೊಂಡೆ. ವಂದೇ ಮಾತರಂ, ವಂದೇ ಮಾತರಂ, ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ. ಶುಭ್ರಜ್ಯೋತ್ಸ್ನಾ ಪುಲಕಿತಯಾಮಿನಿ ಪುಲ್ಲಕುಸುಮಿತ ಧ್ರುವಗಳ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ ಫೌಂಡರ್ ಮೆಂಬರ್ ಆಗಿರುವ ಆಲ್ವಿನ್ ಜಾಯಲ್ ನೋರನ್ಹಾ ಸರಿಗೆ ಆದರದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ನಮ್ಮ ಪ್ರೀವಿಯಸ್ ಬ್ರಾಂಚ್ ಮ್ಯಾನೇಜರ್ ಆದ ಗುರು ಸರ್ ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿದ್ದೇನೆ. ತುಳುನಾಡು ರಕ್ಷಣಾ ವೇದಿಕೆಯ ಸ್ಥಾಪಕರಾದ ಯೋಗೀಶ್ ಶೆಟ್ಟಿ ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇವರಿಗೆ ಅಸಿಸ್ಟೆಂಟ್ ಮ್ಯಾನೇಜರ್ ಆದ ಅರವಿಂದ್ ಅವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾರೆ. ನಮ್ಮ ಸಂಸ್ಥೆಯ ಡಿಕೆ ಗ್ರೂಪ್ ಟಿವಿಎಸ್ ಮಂಗಳೂರಿನ ಮ್ಯಾನೇಜಿಂಗ್ ಪಾರ್ಟ್ನರ್ ಆದ ಕಿರಣ್ ಬಂಗೇರ ಅವರಿಗೂ ಸ್ವಾಗತ. ಇವರಿಗೆ ಭವ್ಯ ಅವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾರೆ. ಆಗಿರುವ ಜ್ಯೋತಿ ಬಂಗೇರ ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇವರಿಗೆ ಶಾರದಾ ಮೇಡಮ್ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿದ್ದೇನೆ. ಅಂಡ್ ಲಾಜಿಸ್ಟಿಕ್ನ ಚೀಫ್ ಫೈನಾನ್ಸ್ ಆಫೀಸರ್ ಆದ ಲಿಜಿ ಮೇಡಮ್ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಕಾವೇಶ್ ಶೆಟ್ಟಿ ಅವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿದ್ದೇನೆ. ನಮ್ಮ ಚೀಫ್ ಹ್ಯೂಮನ್ ರಿಸೋರ್ಸ್ ಆಫೀಸರ್ ಆದ ಡೆಲಿನಾ ಮ್ಯಾಮ್ ಇವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇವರಿಗೆ ದಿವ್ಯಾ ಅವರು ಹೂ ನೀಡಿ ಸ್ವಾಗತಿಸಬೇಕಾಗಿ. ಆಫೀಸರ್ ಆದ ಡೈನಾ ಮ್ಯಾಮ್ ಇವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಸುಷ್ಮಿನಿ ಅವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿ. ಜನರಲ್ ಮ್ಯಾನೇಜರ್ ಆದ ಹರ್ಷಿತ್ ಸಾಲ್ಯಾನ್ ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇವರಿಗೆ ಪವಿತ್ರ ಅವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿ. ಇವತ್ತಿನ ಈ ಸಂದರ್ಭವನ್ನು ಉದ್ದೇಶಿಸಿ ಎಂಜಿ ಸರ್ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳ್ತೀವಿ. ಇವತ್ತಿನ ಈ ದಿನ ನಾವು ಯಾವತ್ತೂ ಕೂಡ ಇಲ್ಲಿ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂತ ವ್ಯಾವಹಾರಿಕವಾಗಿ ನಾವು ಸ್ಪೀಚ್ ಮಾತಾಡ್ತೇವೆ. ಆದರೆ ವ್ಯಾವಹಾರಿಕ ವಿಚಾರಗಳನ್ನು ಹೊರತುಪಡಿಸಿ ಒಂದು ವಿಚಾರವನ್ನು ಮಾತಾಡಬೇಕಾದ್ರೆ ಅದು ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಯಾವಾಗಲೂ ಒಂದು ಆಪರ್ಚುನಿಟಿ ನಮಗೆ ಸಿಗ್ತದೆ. ಹಾಗಾಗಿ ಈ ಆಪರ್ಚುನಿಟಿ ಯೂಸ್ ಮಾಡ್ತಾ ಒಂದೆರಡು ಮಾತುಗಳನ್ನು ಹೇಳಿ. ಸ್ವಾತಂತ್ರ್ಯ ದೇಶಕ್ಕೆ ಬಂದು ಆಗಿದೆ, ಆದರೆ ಆರ್ಥಿಕ ಸ್ವಾತಂತ್ರ್ಯದ ಬಗ್ಗೆ ನಾವೆಲ್ಲರೂ ಆಲೋಚನೆ ಮಾಡಬೇಕಾದ ಪರಿಸ್ಥಿತಿ ದೇಶದಲ್ಲಿ ಇವತ್ತಿಗೂ ಕೂಡ. ಇದೇ ರೀತಿ ನಾವು ಆರ್ಥಿಕ ವ್ಯವಹಾರದಲ್ಲಿ ನಮ್ಮ ಸಂಸ್ಥೆ ಇರೋದ್ರಿಂದ ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ ಬಹಳಷ್ಟು ಆರ್ಥಿಕ ಸಂಸ್ಥೆಗಳು ದೇಶದಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದೆ.
ಅಲ್ಲಿ ಬಹಳಷ್ಟು ಗ್ರಾಹಕರಿದ್ದಾರೆ, ಸಿಬ್ಬಂದಿ ವರ್ಗ ಇದೆ, ಅದರ ಆಡಳಿತ ಮಂಡಳಿಗಳಿದೆ, ಕೋಆಪರೇಟಿವ್ ಸೊಸೈಟೀಸ್ಗಳಿದೆ, ಅದರ ಒಂದಿಷ್ಟು ಆಡಳಿತ ಮಂಡಳಿಗಳಿದೆ. ಆದರೆ ಇವರೆಲ್ಲ ಈ ಎಲ್ಲ ಆರ್ಥಿಕ ಸಂಸ್ಥೆಗಳು ಸಹ ಒಂದಲ್ಲ ಒಂದು ರೀತಿ ದೇಶಕ್ಕೆ ಕೊಡುಗೆ ನೀಡ್ತಾ ಬಂದಿದೆ. ಯಾವ ರೀತಿ ಅಂತ ಹೇಳೋದಾದ್ರೆ, ಜನರಿಗೆ ಏನು ನಾವು ಸ್ವಾತಂತ್ರ್ಯ ಅಂತ ಹೇಳುತ್ತೇವೆ, ಅದರ ಜೊತೆಗೆ ಆರ್ಥಿಕ ಸ್ವಾತಂತ್ರ್ಯ ಕೂಡ ಬಹಳ ಮಹತ್ತರವಾದದ್ದು ಕೂಡ. ನಾವು ಪ್ರಸಕ್ತ ಸಂದರ್ಭದಲ್ಲಿ ನಾವು ನೋಡಬೇಕಿದ್ರೆ ಅನ್ಎಂಪ್ಲಾಯ್ಮೆಂಟ್ ದೇಶದ ಒಳಗಿನ ಬಹಳ ಒಂದು ದೊಡ್ಡ ಪಿಡುಗು ಅಂತ ಹೇಳ್ಬೋದು, ಬಹಳ ದೊಡ್ಡ ಒಂದು ಚಾಲೆಂಜಿಂಗ್, ಒಂದು ಸವಾಲು, ದೇಶದ ಮುಂದಿರುವ ಸವಾಲು. ಅದೇ ರೀತಿ ಅದನ್ನು ಹೊರತುಪಡಿಸಿದರೆ ಆರ್ಥಿಕವಾಗಿ ಹಿಂದುಳಿದ ವರ್ಗ ಇರ್ಬೋದು, ಜಾತಿಗಳು ಇರ್ಬೋದು, ವ್ಯಕ್ತಿಗಳಿರ್ಬೋದು, ಆರ್ಥಿಕವಾಗಿ ಹಿಂದುಳಿದ ವ್ಯಾಪಾರಗಳಿರ್ಬೋದು, ಅಥವಾ ಮುಚ್ಚಿ ಹೋದ ವ್ಯಾಪಾರಗಳಿರ್ಬೋದು, ಒಂದಲ್ಲ ಒಂದು ರೀತಿಯಲ್ಲಿ ದೇಶದಲ್ಲಿ ಆರ್ಥಿಕವಾದ ಸವಾಲುಗಳು ಇದೆ. ಇದರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಬೇಕಂತ ಪರಿಸ್ಥಿತಿ ಇವತ್ತಿನ ಯುವ ಪೀಳಿಗೆಯ ಮುಂದೆ ಇದ್ದೇ ಇದೆ. ಆದರೆ ಇಲ್ಲಿ ಇರುವವರು, ಅದು ಆಡಳಿತ ಮಂಡಳಿಯಿಂದ ಹಿಡಿದು ಒಂದು ಸಿಬ್ಬಂದಿ ವರ್ಗದವರೆಗೂ ಕೂಡ ಅದೃಷ್ಟವಂತರಂತ ಹೇಳ್ಬೋದು. ಅದು ಕೇವಲ ಇಲ್ಲಿ ಅಂತಲ್ಲ, ಯಾವುದೇ ಸಂಸ್ಥೆಯಲ್ಲಿರುವ ದುಡಿತಾ ಇರುವ ವರ್ಗ, ಅವರ ಕಾಂಟ್ರಿಬ್ಯೂಷನ್, ಕೊಡುಗೆ ದೇಶದ ಅಭಿವೃದ್ಧಿಯಲ್ಲಿ ಇದ್ದೇ ಇದೆ. ಸಮಾನ ಪಾಲುದಾರರು ಕೂಡ ನಾವೆಲ್ಲರೂ ಕೂಡ, ಯಾಕಂದ್ರೆ ನಾವು ದುಡಿತೇವೆ, ದುಡಿದು ಒಂದು ಜವಾಬ್ದಾರಿಯನ್ನು ನಿಭಾಯಿಸ್ತೇವೆ ದೇಶದ. ಹಾಗೆ ಅಂತ ಹೇಳಿ ದುಡಿಯದೇ ಇರುವ ವರ್ಗನೂ ಇದೆ, ದುಡಿಲಿಕ್ಕೆ ಆಗದೇ ಇರುವ ವರ್ಗನೂ ಇದೆ, ದುಡಿದು ಬೇಕಾದಷ್ಟು ದುಡಿದು ತೆರಿಗೆ ಕಟ್ಟದೇ ಇರುವಂಥ ವರ್ಗನೂ ಇದೆ, ಮೋಸ ಮಾಡಬೇಕಂತ ದುಡಿಯುವ ವರ್ಗನೂ ಇದೆ. ಇದನ್ನೆಲ್ಲ ನಾವು ಆಲೋಚನೆ ಮಾಡಬೇಕಾಗಿ ಇಂಥ ವರ್ಗಗಳು ಇದೆ ದೇಶದಲ್ಲಿ. ಇದು ದೇಶದ ಸ್ವಾತಂತ್ರ್ಯಕ್ಕೆ ಮಾರಕ. ಇದೆಲ್ಲ ಹೋಗಬೇಕಾದ್ರೆ ಯುವ ಪೀಳಿಗೆ ಅಥವಾ ಮುಂದಿನ ಜನರೇಷನ್ ಅಂತ ಏನು ಹೇಳಿದೆ, ಮುಂದಿನ ಪೀಳಿಗೆ ಅಥವಾ ಯೂತ್, ಇವರೆಲ್ಲರೂ ಸೇರಿ ದೇಶದಲ್ಲಿ ಹೊಸ ವ್ಯಾಪಾರೀಕರಣ ನೀತಿ ಅಥವಾ ವ್ಯಾಪಾರವನ್ನು ಮಾಡಬೇಕಾದ ಅನಿವಾರ್ಯತೆ ಇದೆ. ಇವತ್ತು ನಾವು ನೋಡ್ಬೋದು, ಬಹಳಷ್ಟು ಕಡೆ ಸ್ವಾತಂತ್ರ್ಯ ಅಂತ ಹೇಳುವಾಗ ನಮಗೆ ಒಂದೇ ದಿನ ನಂಬಿಕೆ ಬರುವುದು, ಆಗಸ್ಟ್ 15 ಮಾತ್ರ, ಅಲ್ಲಿಗೆ ನಮ್ಮ ಜವಾಬ್ದಾರಿ ಮುಗಿದಿದೆ, ನೆಕ್ಸ್ಟ್ ಡೇ ಗೊತ್ತಿಲ್ಲ ಅಂತ ಹೇಳಿ. ಬಹಳ ಒಂದು ದುರಂತ ಅಂತ ಹೇಳಬೇಕು. ಪ್ರತಿದಿನವೂ ನಮಗೆ ಸ್ವಾತಂತ್ರ್ಯ ಇದೆ. ಯಾವ ಸ್ವಾತಂತ್ರ್ಯ ಇದೆ? ದುಡಿಯುವ ಸ್ವಾತಂತ್ರ್ಯ ಇದೆ, ಮಾತನಾಡುವ ಸ್ವಾತಂತ್ರ್ಯ ಇದೆ, ವ್ಯಾಪಾರ ಮಾಡುವ ಸ್ವಾತಂತ್ರ್ಯ. ಇದನ್ನು ಆಲೋಚನೆ ಮಾಡೋದಿಲ್ಲ. ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಕೇವಲ ಆಗಸ್ಟ್ 15ಕ್ಕೆ ಹಿಂದುಗಡೆ ಅವರು ಫೈಟ್ ಮಾಡಿದ್ದಾರೆ, ಸೇನಾನಿಗಳಿದ್ರು, ಅಷ್ಟಕ್ಕೆ ಸೀಮಿತವಾಗಿ ಅಲ್ಲಿಗೆ ನಾವು ಎಲ್ಲವನ್ನು ಮರೆತು ಬಿಡ್ತೇವೆ, ಅಲ್ಲಿಗೆ ಮುಗಿದೋಯ್ತು. ಒಂದು ದಿನ ಫ್ಲಾಗ್ ಅನ್ನು ಇಟ್ಕೊಳ್ತೇವೆ, ಅಷ್ಟಕ್ಕೆ ಸೀಮಿತವಾಗಿ ಬಿಟ್ಟಿದೆ. ಮರುದಿನ ಅದೇ ರೀತಿಯಲ್ಲಿ ನಮ್ಮ ಜೀವನ ಶೈಲಿ ಮುಂದುವರಿತು. ಹಾಗೆ ಆಗಬಾರದು. ಇವತ್ತು ಬಹಳಷ್ಟು ಜನ ತಮ್ಮ ಶಿಕ್ಷಣವನ್ನು ಮುಗಿಸಿಕೊಂಡು ಹೊರಗಡೆ ಬರಬೇಕಾದ್ರೆ ಬಹಳಷ್ಟು ಕಡೆ ನೋಡಿದ್ದೀವಿ, ಆಸ್ಟ್ರೇಲಿಯಾಕ್ಕೆ ಹೋಗುದಾ, ನ್ಯೂಜಿಲೆಂಡಿಗೆ ಹೋಗುದಾ, USA ಹೋಗುದಾ, ಮತ್ತು ಇನ್ನೊಂದೆಲ್ಲಿಗೂ ಹೋಗುದಾ, ಇದರ ಬಗ್ಗೆನೇ ಆಲೋಚನೆ ಮಾಡ್ತಿದ್ದೆ ಹೊರತು ದೇಶದಲ್ಲಿ ನಿಂತು ನಾವು ಏನು ಮಾಡಬಹುದು ಅಂತ ಹೇಳಿ ಆಲೋಚನೆ ಮಾಡೋದು ಬಹಳ ಕಡಿಮೆ ಆಗಿಬಿಟ್ಟಿದ್ದಾರೆ ಇವತ್ತಿನ. ಯಾಕಂದರೆ ವಿದೇಶಕ್ಕೆ ಹೋಗೋದೇ ಒಂದು ದೊಡ್ಡ ಅಚೀವ್ಮೆಂಟ್. ಹೋಗಬಾರ್ದು ಅಂತ ಹೇಳ್ತಾ ಇಲ್ಲ, ವಿರೋಧ ಅಲ್ಲ, ಆದರೆ ಅದನ್ನು ಕೂಡ ಆಲೋಚಿಸಬೇಕಾದ ಅನಿವಾರ್ಯತೆ ಯುವ ಪೀಳಿಗೆ ಎದುರು ಇದೆ. ಅದೇ ರೀತಿ ಈ ವಿಚಾರದಲ್ಲಿ ಬದಲಾವಣೆಗಳಾದಾಗ ಒಂದಿಷ್ಟು ನಮ್ಮ ಸ್ಥಳೀಯ ಮಟ್ಟದ ಉದ್ಯೋಗಗಳು, ವ್ಯಾಪಾರಗಳು ಕ್ರಿಯೇಟ್ ಆದಾಗ, ಸೃಷ್ಟಿಯಾದಾಗ ದೇಶಕ್ಕೆ ಅದು ಒಂದು ರೀತಿಯ ಕೊಡುಗೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಎರಡನೇದು, ವ್ಯಾಪಾರ ಆಯಿತು, ಉದ್ಯೋಗ ಆಯಿತು, ಇದನ್ನು ಹೊರತುಪಡಿಸಿ ಯಾವ ರೀತಿಯಲ್ಲಿ ನಾವು ದೇಶಕ್ಕೆ ಕಾಂಟ್ರಿಬ್ಯೂಷನ್ ನೀಡಬಹುದು. ಟ್ಯಾಕ್ಸ್ ಕಟ್ಟುವಂಥದ್ದು, ತೆರಿಗೆ ಕಟ್ಟುವಂಥದ್ದು. ತೆರಿಗೆ ಕೂಡ ಬಹಳ ಇಂಪಾರ್ಟೆಂಟ್ ಥಿಂಗ್. ಅದು ಕಟ್ಟುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ನೀವೆಲ್ಲರೂ ಇಲ್ಲಿ ದುಡಿತಾ ಇದ್ದೀರಿ, ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಸಂಬಳ ಅಂತ ಬರುತ್ತೆ. ಅದನ್ನು ನಮಗೆ ಇಷ್ಟು ಇನ್ಕಮ್ ಇದೆ ಅಂತ ತೋರಿಸುವಂಥದ್ದು. ಅದು 5 ಲಕ್ಷ ಇರಲಿ, 10 ಲಕ್ಷ ಇರಲಿ, 1 ಲಕ್ಷ ಇರಲಿ, ಬೇಕಿದ್ರೆ ಪಾನ್ ಕಾರ್ಡ್ ಇದ್ದ ಮೇಲೆ ಅದನ್ನು ನನಗಿಷ್ಟು ಇನ್ಕಮ್ ಇದೆ ಅಂತ ಹೇಳುವಂಥದ್ದು, ತೋರಿಸುವಂಥದ್ದು ಕೂಡ ದೇಶದ ನಾಗರಿಕರ ಪ್ರತಿಯೊಬ್ಬರ ಜವಾಬ್ದಾರಿ ಇದೆ.
ನಾವು ನಮ್ಮ ಡ್ಯೂಟೀಸ್ಗಳನ್ನು ಎಷ್ಟು ಜವಾಬ್ದಾರಿಯುತವಾಗಿ ಮಾಡ್ತೀವಿ ದೇಶದ ಪ್ರತಿ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿನ ಇಲ್ಲಿ ನಿಂತ್ಕೊಂಡು ಸವಾಲು ಮಾಡಬೇಕಾದ ಅನಿವಾರ್ಯತೆ ಖಂಡಿತವಾಗ್ಲೂ ಇದೆ. ಇದು ಕೇವಲ ನಮಗೆ ಮಾತ್ರ ಅಲ್ಲ, ಎಲ್ಲ ದೇಶವಾಸಿಗಳಿಗಿದೆ. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು ಪ್ರತಿಯೊಬ್ಬರೂ ಕೂಡ. ಇದನ್ನು ಹೊರತುಪಡಿಸಿ ಅನೇಕ ವಿಚಾರಗಳಿದೆ. ದೇಶದಲ್ಲಿ ಕಾಂಟ್ರಿಬ್ಯೂಷನ್ ಕೊಡಬೇಕಾದ್ರೆ ನಾನು ಕೇವಲ ಸೈನಿಕ ಆಗಬೇಕು ಅಂತ ಮಾತ್ರ ಅಲ್ಲ, ಅದು ಒಂದು ರೀತಿಯ ದೇಶ ಸೇವೆ ಒಪ್ಕೊಳ್ತಾರೆ. ಆದರೆ ಅದನ್ನು ಹೊರತುಪಡಿಸಿ ದೇಶದ ಒಳಗಡೆ ನಿಂತು ಸೇನಾನಿಯಾಗಿ ಹೇಗೆ ಯುದ್ಧ ಮಾಡಬಹುದು ಅಂತ ಹೇಳೋದಕ್ಕೆ ಬಹಳಷ್ಟು ವಿಚಾರಗಳು ಇವತ್ತಿನ ಸಂದರ್ಭದಲ್ಲಿ ನಮ್ಮ ಮುಂದೆ ಇದೆ. ಈ ವಿಚಾರಗಳ ಬಗ್ಗೆ ಗಂಭೀರವಾಗಿ ನಾವು ಆಲೋಚನೆ ಮಾಡಿದಾಗ ದೇಶಕ್ಕೆ ಆರ್ಥಿಕ ಸ್ವಾತಂತ್ರ್ಯನೂ ಸಿಗ್ತದೆ. ಆ ಸ್ವಾತಂತ್ರ್ಯ ಸಿಕ್ಕಿದ್ದಕ್ಕೆ ಒಂದು ಸಾರ್ಥಕತೆ ಕೂಡ ಇರ್ತದೆ. ಆದರೆ ಇದೆಲ್ಲವೂ ಬದಲಾವಣೆ ಆಗದೇ ಇದ್ದರೆ, ನಾವು ಒಂದು ಸಣ್ಣ ಉದಾಹರಣೆ ಕೊಟ್ಟು ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಾವು ಯಾವಾಗಲೂ ಮಾತಾಡುವಾಗ ಟಿವಿಯಲ್ಲಿರ್ಬೋದು, ಡಿಬೇಟ್ಸ್ಗಳಲ್ಲಿರ್ಬೋದು, ಅಥವಾ ಸ್ಥಳೀಯವಾಗಿ ಮಾತಾಡಿದಾಗ ನೋಡಿದ್ದೇನೆ, ಅಮೇರಿಕ ನಂಬರ್ 1 ಇದೆ, ಡಾಲರ್ ಇಡೀ ಜಾಗತೀಕರಣ ಆಗಿದೆ, ಅವರಷ್ಟು ದೊಡ್ಡನ್ನ ಬೇರೆ ಯಾರು ಇಲ್ಲ ಅಂತೇಳಿ ಬಹಳಷ್ಟು ಅನೇಕ ಕಡೆ ಕೇಳಿದ್ದೀನಿ. ಇದು ಸಾಧಾರಣ ನನಗೆ ಬುದ್ಧಿ ಬಂದಾಗಿನಿಂತಂದು ನಾನು ಖಂಡಿತವಾಗ್ಲೂ ಕೇಳ್ಕೊಂಡು ಬರ್ತಾ ಇದ್ದೀನಿ. ಎಲ್ಲದಕ್ಕೂ US ಅಮೇರಿಕ ಅಂತ ಹೇಳುವಂಥದ್ದು. ಆದರೆ ನಾವ್ಯಾಕೆ ಅಲ್ಲಿ ಇಲ್ಲ ಅಂತ ಹೇಳಿ ಮಾತಾಡೋರು ಯಾರನ್ನು ನಾನು ನೋಡಲಿಲ್ಲ, ಬಹಳ ಕಡಿಮೆ. ಯಾಕೆಂದ್ರೆ ಆ ಥಾಟ್ ಪ್ರೋಸೆಸ್ ನಮ್ಮಲ್ಲಿ ಇಲ್ಲವೇ ಇಲ್ಲ. ಆ ಥಾಟ್ ಪ್ರೋಸೆಸ್ ಇದ್ರೆ ಖಂಡಿತವಾಗ್ಲೂ ಬದಲಾವಣೆ ಸಾಧ್ಯ. ಅಲ್ಲಿಯ ಜೀವನ ಶೈಲಿ ಬಗ್ಗೆ ನಾವು ಮಾತಾಡ್ತೇವೆ, ಆದರೆ ಅಲ್ಲಿನ ಜೀವನ ಶೈಲಿ ಇಲ್ಲಿ ಯಾಕೆ ಬರಲಿಲ್ಲ ಅಂತ ಹೇಳುವ ಪ್ರಶ್ನೆಯನ್ನು ಯಾರೂ ಕೂಡ ಮಾಡಿಕೊಂಡಿಲ್ಲ. ಅಲ್ಲಿ ನಾನು ಹೇಳಿದ ಕೆಲವೊಂದು ಅಂಶಗಳು ಅಲ್ಲಿ ಪ್ರಾಕ್ಟಿಕಲ್ ಆಗಿ ಇದೆ. ತೆರಿಗೆ ಪಾವತಿಸುವುದಿರಬಹುದು, ಮೋಸ ಮಾಡುವುದಿಲ್ಲ, ತೆರಿಗೆ ಕಟ್ತಾರೆ, ಶಿಕ್ಷಣ ಕಲಿತಾರೆ, ಸರ್ಕಾರಗಳು ಅವರಿಗೆ ಸಪೋರ್ಟ್ ಮಾಡ್ತದೆ. ಇದೆಲ್ಲ ವಿಚಾರಗಳು ಸೇರಿ ಒಂದು ಅಮೆರಿಕದಂತಹ ದೈತ್ಯ ರಾಷ್ಟ್ರವನ್ನು ಕಟ್ಟಿರಬೇಕು ಅಂತಾದರೆ ಜನರು ಸಣ್ಣ ಸಣ್ಣ ವಿಚಾರಗಳ ಬಗ್ಗೆ ಆಲೋಚನೆ ಮಾಡಿದಾಗಲೇ ದೇಶವನ್ನು ಕಟ್ಟಬಹುದು. ಅಮೆರಿಕಕ್ಕೊಂದು ಮೀರಿ ಬೆಳೆಯಬಹುದು. ಯಾಕಂದ್ರೆ ನಮ್ಮಲ್ಲಿ ಜನಸಂಖ್ಯೆ ಕೂಡ ಜಾಸ್ತಿ, ರಿಸೋರ್ಸಸ್ ಕೂಡ ಆ್ಯಕ್ಚುಲಿ ನಮ್ಮ ದೇಶದಲ್ಲಿ ಜಾಸ್ತಿ ಇದೆ ನೋಡ್ಲಿಕ್ಕೆ ಹೋದರೆ. ಸೊ ಅಂಥ ಬದಲಾವಣೆಗಳು ಇಲ್ಲಿ ಅಥವಾ ಅಂಥ ವಿಚಾರಧಾರೆಗಳು ಇಲ್ಲಿ ಬಂದಾಗ ಮಾತ್ರವೇ ನಾವು ಬೆಳೆಯಬಹುದು. ನಾವು ಯಾವುದೇ ದ್ವೇಷ, ರಾಜಕಾರಣ, ಮತ್ತೊಂದು ಮಗದೊಂದು ಎಲ್ಲ ಬಿಟ್ಟು, ಅಂದರೆ ಜಾತಿ ರಾಜಕಾರಣ, ದ್ವೇಷದ ರಾಜಕಾರಣ, ಇಂಥ ವಿಚಾರಗಳನ್ನು ಬಿಟ್ಟು ನಾವು ವ್ಯಾವಹಾರಿಕ ಶೈಲಿಯಲ್ಲಿ ಅಥವಾ ನಾವು ಒಂದಿಷ್ಟು ರಿಯಾಲಿಟಿ, ಅಂದರೆ ಏನು ಹೇಳ್ತೇವೆ ರಿಯಾಲಿಟಿಗೆ ಕನ್ನಡದಲ್ಲಿ ನಾವು ವಾಸ್ತವಿಕ ನೈಜ ಪರಿಸ್ಥಿತಿಯನ್ನು ಅರಿಸಿಕೊಂಡು ಅವಲೋಕನ ಮಾಡಿದಾಗ ಖಂಡಿತವಾಗ್ಲೂ ದೇಶ ಮುಂದುವರಿಯುತ್ತದೆ. ಅದೇ ರೀತಿ ಆದರೆ ಇವತ್ತಿನ ಸಂದರ್ಭದಲ್ಲಿ ಈ ಹಿಂದಿನ ಒಂದು 10-20 ವರ್ಷಗಳಿಗೆ ನಾವು ಕಂಪೇರ್ ಮಾಡಿದಾಗ ದೇಶ ಬಹಳಷ್ಟು ಮುಂದುವರೆದಿದೆ. ತಂತ್ರಜ್ಞಾನ ಇರ್ಬೋದು ಅಥವಾ ನಮಗೆ ಸಿಗುವ ಇವತ್ತಿನ ಆಧುನಿಕ ಸವಲತ್ತುಗಳಿರ್ಬೋದು ಅಥವಾ ಕನೆಕ್ಟಿವಿಟಿ ಇರ್ಬೋದು, ಯಾವುದೇ ವಿಚಾರದಲ್ಲಿ ದೇಶ ಮುಂದುವರೆದಿದೆ. ಸೊ ಹಾಗಾಗಿ ಈ ಸ್ವಾತಂತ್ರ್ಯದ ನಂತರ ಮುಂಬರುವ ವರ್ಷ ಇದೆ, ಸ್ವಾತಂತ್ರ್ಯವು ಖಂಡಿತವಾಗಲೂ ಇನ್ನಿದ್ದಿಷ್ಟು ಅತ್ಯುತ್ತಮವಾಗಿ ನಮಗೆ ಸೆಲೆಬ್ರೇಷನ್ ಮಾಡಲಿಕ್ಕೆ ಒಂದು ವೇದಿಕೆ ಸಿಗಲಿ, ಹಾಗೂ ನಮ್ಮ ದೇಶ ಕೂಡ ಮುಂದುವರಿಯಲಿ. ಹಾಗೂ ದೇಶಕ್ಕೋಸ್ಕರ ಪ್ರಾಣ ತೆತ್ತಿದ್ದಾರೆ ನಮ್ಮ ಸೈನಿಕರು. ಕೇವಲ ಆವಾಗ ಸ್ವತಂತ್ರ ಸೇನಾನಿಗಳು ನಾವು ಹೇಳ್ತೀವಿ, ಒಂದಿಷ್ಟು ಜನ ಕೇವಲ ನಮಗೆ ಪರಿಚಯ ಇರುವಂಥದ್ದು. ನಾವು ಹೇಳುವಾಗ ಯಾವಾಗಲೂ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, 1, 2, 3, 4 ಹೆಸರು, ಒಂದು 100 ಹೆಸರು ಹೇಳಿ ಅಂತ ಹೇಳಿದ್ರೆ ಬಹಳ ಜನ ಗೊತ್ತಿರೋದಿಲ್ಲ ಖಂಡಿತವಾಗ್ಲು. ಸೊ ಬಹಳಷ್ಟು ಹೆಸರುಗಳಿದೆ ನೋಡ್ಲಿಕ್ಕೆ ಹೋದರೆ, ನಾವು ಇತಿಹಾಸ ತಿಳಿಲಿಕ್ಕೆ ಹೋದ್ರೆ ಬಹಳಷ್ಟು ಹೆಸರುಗಳಿದೆ. ಆದರೆ ಅದನ್ನು ಹೊರತುಪಡಿಸಿ ಅದನ್ನು ಕಾಪಾಡಿಕೊಂಡು ಬರುವಂಥದ್ದು ಕೂಡ ಒಂದು ಜವಾಬ್ದಾರಿ ಅಲ್ವಾ. ಸ್ವತಂತ್ರ ಸಿಕ್ಕಿದೆ, 1947 ಮುಗಿದೋಗಿದೆ. ಅದನ್ನು ಮುಂದುವರಿಸಿಕೊಂಡು ಬರಲಿಕ್ಕೆ ಪ್ರತಿ ವರ್ಷ ನಮ್ಮ ಸೋಲ್ಜರ್ಸ್ ಅಥವಾ ಸೈನಿಕರು ಅಂತ ನಾವು ಹೇಳ್ತೀವಿ, ಅವರು ಬಾರ್ಡ್ರಲ್ಲಿ ಪ್ರತಿದಿನ ತನ್ನ ಜೀವ ಕೊಟ್ಟು ಅದನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಅದೇ ರೀತಿ ದೇಶದ ಒಳಗಿರುವ ಜನತೆ ಯಾವ ಒಂದು ರೀತಿಯಲ್ಲಿ ಅದನ್ನು ಉಳಿಸ್ಕೊಂಡು ಬಂದು, ನಮ್ಮ ಪೊಲೀಸ್ನವರು ಇರ್ಬೋದು, ರಾಜಕೀಯದವರು ಇರ್ಬೋದು, ಎಲ್ಲ ವ್ಯವಸ್ಥೆಗಳು ದೇಶವನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಸಂಘಟನೆಗಳು ಸೇರಿ ದೇಶವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ. ಈ ಬೆಳವಣಿಗೆ ಮುಂದಿನ ಅತ್ಯುನ್ನತ ಹಂತವನ್ನು ತಲುಪಲಿ. ಸಣ್ಣ ಸಣ್ಣ ಬದಲಾವಣೆಗಳೊಂದಿಗೆ ದೇಶ ಅಮೆರಿಕದಂತಹ ದೇಶವನ್ನು ಕೂಡ ಜಾಗತಿಕ ಮಟ್ಟದಲ್ಲಿ ನಮ್ಮ ದೇಶಕ್ಕೂ ಒಂದು ಒಳ್ಳೆಯ ಹೆಸರು ಬರಲಿ. ಹಾಗೂ ಅಮೆರಿಕದ ಗೋಲ್ಡನ್ ವೀಸಾ ಇಂಡಿಯನ್ ಗೋಲ್ಡನ್ ವೀಸಾ ಥರ ಆಗಲಿ. ಅಥವಾ ಅಂದರೆ ಅಮೆರಿಕದಲ್ಲಿ ಗೋಲ್ಡನ್ ವೀಸಾ ಸಿಗ್ತದೆ, ಇಂಡಿಯಾದಲ್ಲೂ ಕೂಡ ಒಂದು ಗೋಲ್ಡನ್ ವೀಸಾ ತಗೊಳ್ಳುವ ಹಾಗೆ ಜಾಗತಿಕ ಮಟ್ಟದಲ್ಲಿ ನಮ್ಮ ದೇಶ ಬೆಳೀಲಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರ್ತಕ್ಕಂತಹ ನಮ್ಮ ತುಳುನಾಡು ರಕ್ಷಣಾ ವೇದಿಕೆಯ ಸ್ಥಾಪಕ ಅಧ್ಯಕ್ಷರಾದ ಯೋಗೇಶ್ ಶೆಟ್ಟಿ ಜಿಪ್ಪುರ್ ಅವರಿಗೆ
ಹಾಗೂ ಕಿರಣ್ ಬಂಗೇರವರಿಗೆ ಹಾಗೂ ತಮ್ಮೆಲ್ಲರಿಗೆ ನಮ್ಮ ಹಂಪನಕಟ್ಟ ಬ್ಯಾಂಕ್ನಿಂದ ಪ್ರೆಸಿಡೆಂಟ್ ಆದ ಸೌದರ್ ಅವರಿದ್ದಾರೆ, ಅದೇ ರೀತಿ ಫಾರೂಕ್ ರವರಿದ್ದಾರೆ, ಕಿರಣ್ ಬಂಗೇರವರಿದ್ದಾರೆ PV ಶಾಖೆಯ, ಹಾಗೂ ಜ್ಯೋತಿ ಬಂಗೇರವರಿದ್ದಾರೆ, ಹಾಗೂ ಸಿಬ್ಬಂದಿ ವರ್ಗ ಇದೆ. ಇವರೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಬೆಳ್ತಂಗಡಿ ಹಾಗೂ ಹಂಪನಕಟ್ಟದ ಪ್ರೆಸಿಡೆಂಟ್ ಆಗಿರೋ ಸೌದಾ ಅವರು ಕೂಡ ಬಂದಿದ್ದಾರೆ. ಅವರಿಗೆ ಕಾವ್ಯ ಅವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿದರು. ಈಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಯೋಗೀಶ್ ಸರ್ ಅವರು ಒಂದೆರಡು ಮಾತಾಡ್ತಾರೆ. ತುಳುಟೆ ಪಾತಿರ್ಲಿಲ್ಲ ತೊಂದರೆ ಜೊತೆ ಇನ್ನು ನಮ್ಮ ಸ್ವಾತಂತ್ರ್ಯದ ಒಂಜಿ ಕಾಲಘಟ್ಟ ನಮ್ಮಲ್ಲ ನಿಮಗೆ ಪೂರೆಲ್ಲ ವೇದಿಕೆ ನಮ್ಮ ಪಾತಿರುವ ಬೇತೆ ಬೇತೆ ಒಂಜಿ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮನ್ಪೋ ಒಂಜಿ ಬ್ಯಾಂಕ್ ಆದ ಪೇರ ಒವೇ ಒಂಜಿ ಸಂಘಟನೆ ಸಂಸ್ಥೆ ಪ್ರತಿಯೊಂದು ಎಲ್ಲ ಸ್ಟಾರ್ಟ್ ಮನ್ಪೋ ಆಯ್ಕೆ ಕಾರಣ ಪಂಡ ಸಾರತ್ತ 1947 ದುಂಬು ನಮ್ಮ ಹಿರಿಯರ ನಕ್ಕಲು ಅಕ್ಲೆನ ತ್ಯಾಗ ಬಲಿದಾನ ದಾದ್ರ ಇನಿ ತಿಕ್ಕದನು ಹಣ ಇನಿ ಎಂಗ್ಲನ ಸಹೋದರ ಆಲ್ವಿನ್ರ ಪಲ್ಲೆಕ್ಕನೆ ಏತೆ ಜನಕ್ಲಿಗೆ ಕೆಲವು ಬೆರಳಿನಿಕ್ಕಿದ ಮಾತ್ರ ಸ್ವಾತಂತ್ರ್ಯ ಹೋರಾಟಗಾರನ ಪುದರ್ ಗೊತ್ತಪ್ಪನೆ ಆಂಡ ಏತೆ ಜನಕ್ಲಿನ ಪುದರಿ ನಮ್ಮ ಗೊತ್ತುಚ್ಚಿ ನಮ್ಮ ಇತಿಹಾಸದ ಪುಟನ್ನು ನಮ್ಮ ಮರತೊಂಬೈದ ಆಂಡ ನಮ್ಮ ಅವೇನು ಮರತನ್ನು ನಮ್ಮ ಕೃತಜ್ಞರಿಂದ ಅಪ್ಪೆ ಪಂಡ ಒರಿಯೇ ವ್ಯಕ್ತಿ ನಮಗೋಸ್ಕರ ಏರು ಇನಿ ಈತ ನಮ್ಮ ಎಡ್ಡೆ ಟ್ರಸ್ಟ್ ಪಾಡುವ ನಮ್ಮ ರೈಟ್ಸ್ ಪ್ರತಿಯೊಂದು ಬೇತೆ ಹಕ್ಕು ಕೊಡ್ತಾನೆ 1947 ಆಗಸ್ಟ್ 15 ನಮಕ್ ನಮ್ಮನೆ ಒಂಜಿ ದೇಶ ಸ್ವತಂತ್ರ ಭಾರತ ದೇಶಡು ಉಪ್ಪುನಂಚಿನ ಒಂಜಿ ಸ್ಥಿತಿ ನಿರ್ಮಾಣ ಮಂತಿನ ಏತೆ ಜನಕು ತನ್ನ ಲಾಟಿದ ಪೇಟಿಡ ಅದು ಪೆರರು ಒಂಜಿ ನೆತ್ತೆರು ಕೊಡ್ದ ಅತ ಜೀವನ ಬಲಿದಾನ ಮಂತದ ಇನ್ನು ಅವೇ ತಿಕ್ಕದಿನೇನು ನಮ್ಮ ಸ್ಮರಣೆ ಮಂತಿಜಿಂದ ನಮ್ಮ ಅವು ಬಾರಿ ಮಲ್ಲ ತಪ್ಪಾಕೊಂಡು ಅದಕ್ಕೋಸ್ಕರ ಇನಿ ಭಾರತ ದೇಶಕ್ಕೆ ಬೇತೆ ಬೇತೆ ಕಡೆ ನಮ್ಮ ಇನಿ ಸ್ವಾತಂತ್ರ್ಯ ದಿನಾಚರಣೆನ ಆಚರಣೆ ಮನ್ಪ ಬೇತೆ ಬೇತೆ ರೀತಿಯ ಮಂತದಲ್ಲ ಆಂಡ ಆ ಸ್ವಾತಂತ್ರ್ಯ ಪಂಡ ಇಂಚಿನ ಸ್ವಾತಂತ್ರ್ಯ ಪನ್ಲೆ ಕೇವಲ ಪೋದು ನಮ್ಮ ರಾತ್ರಿ ಒಂಜಿ ಜಾಲಿ ಮನ್ಪುನಾಡು ಬಾರಿ ಎಡ್ಡೆ ತಿರುಗುದು ಪನೇಕ ಸ್ವಾತಂತ್ರ್ಯ ಪನ್ಪಿನಾಂಡ ಒಂಜಿ ಭಾರತ ದೇಶಕ್ಕೆ ಕಷ್ಟ ಬರ್ತದೆ ಎತ್ತೇ ವರ್ಷದ ನಿರಂತರ ಸುಮಾರು 400-500 ವರ್ಷ ನಿರಂತರವಾದ ಹೋರಾಟ ಬಂದದ್ದು ಬೇತೆ ಬೇತೆ ಜನಗಳನ್ನ ತ್ಯಾಗ ಬಲಿದಾನದ ಮುಖಾಂತರ ವಿದೇಶದ ಹಕ್ಲನ್ನು ಗಿಡಪದು ನಮ್ಮ ದೇಶ ಮಂತಿನ ಆ ದೇಶದ ಸ್ವಾತಂತ್ರ್ಯ ನೀ ಒರಿಪವನ ಇಂಪಾಡ ಅಗತ್ಯ ಆ ಸ್ವಾತಂತ್ರ್ಯ ಒರಿಯೋಡತ್ತ ಆ ಸ್ವಾತಂತ್ರ್ಯ ಒರಿಯೋಡಾಂಡ ನಮ್ಮ ಇನಿ ಯೋಚನೆ ಮನ್ಪನಕ ಇನಿ ಆಲ್ರೆಡಿ ಮಸ್ತ್ ವಿಷಯ ಪಂಡ್ಯಾರ ಇನಿ ನಮ್ಮ ಎಲ್ಲೆ ಬಾಲ್ಯ ಒಂಜಿ ಪುಟ್ಟಿದಿನ ಬಾಲ್ಯದ ಸ್ಟಾರ್ಟ್ ಆಯ್ನದಿಂಚ ಸೈಪುನ ಒಂಜಿ ಏಜಿದ ಒಂಜಿ ವ್ಯಕ್ತಿ ಮುಟ್ಟಲ್ಲ ಹಿರಿಯ ವ್ಯಕ್ತಿ ಮುಟ್ಟಲ್ಲ ಪ್ರತಿಯೊಲ್ಲ ನಮ್ಮ ಸ್ವಾತಂತ್ರ್ಯಕ್ಕೆ ಒರಿಪಾಯದಗೋಸ್ಕರ ಬೇತೆ ಬೇತೆ ರೀತಿಯ ನಮ್ಮ ಸೇವೆ ಮಂತದಿಲ್ಲ ಆ ರೀತಿ ಅದು ಹಾರ್ಪನ ಟ್ಯಾಕ್ಸ್ ಒಂಜಿ ಎಲ್ಲೆ ಬಾಲ್ಯ ಒಂಜಿ ಚಾಕ್ಲೇಟ್ ದೆತೋನ ದಿಂಚಲ್ಲ ಒಂಜಿ ವಿಮಾನ ಖರೀದಿ ಮುಟ್ಟಲ್ಲ ನಮ್ಮ ಇಂಡೈರೆಕ್ಟ್ಲಿ ಬೇತೆ ಬೇತೆ ರೀತಿಯ ಸ್ವಾತಂತ್ರ್ಯ ಒರಿಪವನಂಜಿನ ನಮ್ಮ ಭಾರತದ ಒಂಜಿ ಆರ್ಥಿಕತೆ ಗಟ್ಟಿ ಅವಡು ಆ ರೀತಿ ಅದು ನಮ್ಮ ಟ್ಯಾಕ್ಸ್ ಮೂಲಕ ಕೊರೊಂದಿಲ್ಲ ದಯೆ ಟ್ಯಾಕ್ಸ್ ಇಂಪಾರ್ಟೆಂಟ್ ಇನಿ ನಮ್ಮ ಬ್ಯಾಂಕಿಂಗ್ ಕ್ಷೇತ್ರದಕ್ಕೂ ಮಸ್ತ್ ಕೊಡುಗೆ ಉಂಟು ಯಾಕಂದ್ರೆ ಇನಿ ಬ್ಯಾಂಕ್ದ ಕ್ಷೇತ್ರ ಅಭಿವೃದ್ಧಿ ಆದಿತ್ತಂಡ ಆ ಭಾರತದ ಸ್ವಾತಂತ್ರ್ಯನ ನಮ್ಮ ಒರಿಪಾಯ ಅಗತ್ಯ ಪಂಡು ಬಲಿಷ್ಠ ಭಾರತ ಪಂಡು ಯಾಕಂದ್ರೆ ಇನಿ ನಮ್ಮ ಸ್ವಾತಂತ್ರ್ಯ ಒರಿಗೋಡಂಡ ಬಲಿಷ್ಠ ಭಾರತ ಮಾತ್ರ ಸಾಧ್ಯ ಇಜಿಂದಾಂಡ ಆ ಭಾರತದ ನಮ್ಮ ಐತೆ ಸ್ವಾತಂತ್ರ್ಯ ನಮ್ಮ ಪೋಪನ ಸಾಧ್ಯತೆ ಉಂಟು ಇನ್ನು ಕೆಲವು ದೇಶ ತೂನಾಗ ಗೊತ್ತಾಪಂಡು ಒಂಜಿ ಬ್ರೆಡ್ ಸಂದಲ್ಲ 500 ರೂಪಾಯಿ 1,000 ಕೊರ್ನಲ ಒಂಜಿ ಬ್ರೆಡ್ ದೇತ ನಂಚಿ ತಿನ್ಪುನ ಬ್ರೆಡ್ ತಿಕ್ಕುಚ್ಚಿ ಯಾಪಲ್ಲಿಗೆ ಆತ್ ಬಡತನ ಉಂಟು ಅಂಚಿನ ಪರಿಸ್ಥಿತಿ ಉಂಟು ಏತು ಜನ ತಿನ್ಯರ ಇತ್ತೆಲ್ಲ ಕೆಲವು ದೇಶಡು ನುಪ್ಪಿಜ್ಜಿ ಆಣ ಇನಿ ನಮ್ಮ ಆ ಭಾರತ ದೇಶ ಈತ ಸಂಪ್ರದಾಯ ಉಲ್ಲ ಸಂಪತ್ತು ನಮಗೆ ನೋವು ಕಮ್ಮಿಚ್ಚಿ ಪ್ರತಿಯೊಂದು ಉಂಟು ಬೇತೆ ಕೆಲವು ಕಡೆ ಆಯಿಲ್ ಕಂಟ್ರಿನ ಖಾಲಿ ಆಯಿಲ್ ಅಲ್ಪ ತಿಕ್ಕೊಂಡು ನಮ್ಮ ಉಲ್ಪದ ಉಂಟು ಪ್ರತಿಯೊಂದು ತಿಕ್ಕೊಂಡು ಬಂಗಾರ ತಿಕ್ಕೊಂಡು ಕೃಷಿ ಉಂಡು ಬೇತೆ ಬೇತೆ ಎನಸು ಉಂಡು ಪ್ರತಿಯೊಂದು ತಯಾರಕ ಹಾಕೊಂಡು ಪ್ರತಿಯೊಂದು ಹಾಕೊಂಡು ಪಂಡ ಭಾರತ ದೇಶ ಟೂರಿಸಂ ಅದು ಬೇರೆ ಪ್ರತಿಯೊಂದು ಎಟ್ನ ನಮ್ಮ ಬಲಿಷ್ಠರಲ್ಲ ಆಂಡ ಅವೇನು ನಮ್ಮ ಒರಿಪೋನ ಜವಾಬ್ದಾರಿ ಉಂಟು ನಮ್ಮ ಪ್ರತಿಯೊಂದು ಜವಾಬ್ದಾರಿ ಉಂಟು ದಯಪಂಡ ನಮ್ಮ ಇನಿ ಸ್ವಾತಂತ್ರ್ಯೋತ್ಸವ ಒಂಜಿ ದಿನದ ಸ್ವಾತಂತ್ರ್ಯೋತ್ಸವ ಅನ್ಪರೆ ಬರಲಿ ಖಾಲಿ ಜನಗಳ ಮನಸ್ಸಿನ 15 ತಾರೀಕಿಗೆ ಶೋ ಕೊಡು ತಿರ್ಗುನಿ ಎಡ್ಡೆಡ್ ಗಮ್ಮತ್ತು ಮನ್ಬಿಡಿ ಜಾಲಿ ಮಂತ್ರ ಸ್ವಾತಂತ್ರ್ಯ ಅಂದ ಸ್ವಾತಂತ್ರ್ಯ ದಿನ ತಾನೇ ನಮ್ಮ ಯೋಚನೆ ಮನ್ಬಿಡು ಇನಿ ನಮ್ಮ ಕಷ್ಟ ಬರ್ತದೆ ಈ ನಮ್ಮ ಹಿರಿಯರ ಮಕ್ಕಳು ಮಂದಿದ್ರೆ ಸ್ವಾತಂತ್ರ್ಯ ನಾವು ಎಂಜ ಒರಿಯೋಡು ಯಾಪಂಡ ಇನಿ ತೂನಾಗ ಮಸ್ತ್ ಕಡೆ ಕೆಲವು ಕಡೆ ಇತ್ತೆಲ್ಲ ಸ್ವಾತಂತ್ರ್ಯ ತಿಕ್ಕದಿ ಜಿಂದ್ರಪ್ಪ ನೋಡಪ್ಪ ಯಾಪಂಡ ನಮ್ಮ ಭಾರತ ದೇಶದ ಕೆಲವು ಏರಿಯಾ ಇತ್ತೆಲ್ಲ ತೂನಾಗಲ್ಲ ಒಂಜಿ ಕರೆಕ್ಟ್ ಆದಕ್ಲಿಗೆ ಡ್ರೆಸ್ ಇಜ್ಜಿ ಪಾಡ್ನ ಅಂಚಿನ ವ್ಯವಸ್ಥೆ ಇಜ್ಜಿ ಕರೆಕ್ಟಾಗಿ ಸ್ವಂತ ಇಲ್ಲಿಜ್ಜಿ ಇಚ್ಚಿ ಅಂಚಿನ ಪರಿಸರ ಉಂಡು ಅಪ್ಪಗ ನಮ್ಮದಾದ ಮನ್ಪಂಡ ಎಕ್ಕಡ ಅರ್ಪಂಡೇರು ಒಂಜಿ ಬಲಿಷ್ಠ ಒಂಜಿ ನಮ್ಮ ಭಾರತದಡ್ಡು ಬೆನ್ಪುನ ಕುಲ್ಲೊಲ್ಲೇರು ಬೆನಂದಿನ ಕುಲ್ಲೊಲ್ಲೇರು ಹೈಯೆಸ್ಟ್ ಟ್ಯಾಕ್ಸ್ ಕಟ್ಟೋಕ್ಲೇರು ಕಟ್ಟಂದಿನ ಕುಲ್ಲೇರು ಆಂಡ ನಮಕ್ ಪೂರ ಜವಾಬ್ದಾರಿ ಉಂಟು ದಾದ ಪನ್ನಾಂಡ ಏರು ನಮ್ಮ ಭಾರತ ದೇಶ ಪುಟುದೇ
ஒரு ಅಂಗವಿಕಲ ಅದು ಪುಟ್ಟವೆ ಬೊಕ್ಕೊಂಜಿ ರೀತಿದೆ ಪುಟ್ಟವೆ ಕೆಲವರಿಗೆ ಸಮರ್ಥ ಪೂಜೆ ಪಾಪ ಏಜ್ ಅದು ಪುಂಡು ಅಕ್ಲೆ ಬೆನಿಯರ ಪೂಜಿ ಅಂಡ್ ಅಕ್ಲೆಗಿಲ್ಲ ನಮಗೆ ಜವಾಬ್ದಾರಿ ಪುಂಡು ಒಂಜಿ ಟೈಮಡು ಇತ್ತ ಪ್ರಾಯ ಅದು ಪುಂಡು ಕೆಲವರು ಅಜಿಪೋ ಅಲ್ಪ ವರ್ಷ ಬಕ್ಕ ಕೆಲವರಿಗೆ ಅದನ್ನ ಪೇರು ಈ ಬೆನಿಯರ ಹರೈಜಿ ಬಂದು ಆಯನ ಆಶ್ರಮ ಅವಡು ಬೇತೆ ಕಡೆ ಸಮಾಜ ದೂರಪ್ಪನ ಪರಿಸ್ಥಿತಿ ಉಂಟು ಅಪ್ಪಗ ನಮ್ಮ ಒಂಜಿ ಅಜಿಪೋ ವರ್ಷ ಅಕ್ಕುಲು ಬೆಂದದು ನಮ್ಮ ಭಾರತ ದೇಶದ ಒಂದು ಗಟ್ಟಿಯಾರ ಒಂದು ಸಮುದ್ರದ ಮನ್ಪೇರ ಅಕ್ಕಲು ಪ್ರಯತ್ನ ಮಂದಿರು ಅಕ್ಲಿಗೆ ನಮ್ಮ ಪೆನ್ಷನ್ ಕೊರೋಡ ಹಾಕೊಂಡು ಬೇತೆ ಬೇತೆ ಇವನ್ ಕೆನಡಾ ದೇಶದ ಪೇರೆ ನಮ್ಮ ಬೇತೆ ಕಡೆ ತೂನಾಗ ಅಮೇರಿಕಾ ತೂನಾಗ ಅಕ್ಲಿಗೆ 10 ವರ್ಷ ಆಯ್ಬೇಕು ರಿಟೈರ್ಡ್ ಆಯ್ಬೇಕ ಅಕ್ಲಿಗೆ ಫ್ರೀ ಮೆಡಿಸಿನ್ ಉಂಡು ಹಾಸ್ಪಿಟಲ್ ಕೂಡ ಚಾರ್ಜ್ ಇಚ್ಚಿ ಅಕ್ಲೆ ಎಡ್ಡೆ ಪೇರು ತಿಕ್ಕೊಂಡು ಪ್ರತಿಯೊಂದು ಕೊರ್ಪೇರು ಅಂಡ ಇನಿ ಭಾರತ ದೇಶ ಅಂಚೆ ವ್ಯವಸ್ಥೆ ಇಚ್ಚಿ ಅಂಡ ಇನಿ ದುಮ್ಮದ ದಿನಟ್ಟು ನಮ್ಮ ಭಾರತ ದೇಶಲ ಅಂಚಿನ ಸ್ಥಿತಿ ಬರೋಡಂಡ ನಮ್ಮ ಪೂರೆಲ್ಲ ಇನಿ ಸ್ವಾತಂತ್ರ್ಯದ ದಿನ ತಾನೆ ನಮ್ಮ ಪೂರೆಲ್ಲ ಪ್ರತಿಜ್ಞೆಯನ್ನು ಅಗತ್ಯ ಉಂಟು ಪ್ರತಿಯೊಲ್ಲ ನಮ್ಮ ಬೆಂದಿನೆತ್ತ ಈ ಅಂಶ ಕರೆಕ್ಟ್ ಆದ ನಮ್ಮ ಟ್ಯಾಕ್ಸ್ ಕಟ್ಟಿಗ ನಮ್ಮ ಬೇತೆ ಬೇತೆ ಉದ್ಯೋಗ ಮನ್ಪುಗ ಬೇಟೆ ಬೇಟೆ ಬ್ಯಾಂಕ್ ಅವಡ ಇಂಚಿನ ಸ್ಥಾಪನೆ ಮನ್ಪುಗ ಬೇತೆ ಬೇತೆ ಇಂಡಸ್ಟ್ರಿ ಸ್ಟಾರ್ಟ್ ಮನ್ಪುಗ ಆ ಮೂಲಕ ಸಮಾಜಕ್ಕೆ ನಮ್ಮ ಏನಾದ್ರು ಕೊಡುಗೆ ಮನ್ಪುಗ ದ್ಯಾಪಂಡ ನಮ್ಮ ಏತು ದಿನ ಬದುಕುವ ಬಂದು ಗೊತ್ತಿಚ್ಚಿ ಓಲ್ ಪುಟ್ಟದಂದು ಬದುಕು ಅಂತ ಗೊತ್ತಿಚ್ಚಿ ದ್ಯಾಪ ಪುಟ್ರಿನ ಅಲ್ಪ ಸೈಪ್ ಅಲ್ಪ ಗೊತ್ತಿಚ್ಚಿ ಬಟ್ ಆಡ ಪುಟ್ಟದ ಬದುಕು ಪುಟ್ಟದ ಸೈಪುನೆತ ಮಧ್ಯಡು ನಮ್ಮ ಅಚೀವ್ಮೆಂಟ್ ಮನ್ಪೋಡು ನಮ್ಮ ಏಪ ಅಚೀವ್ಮೆಂಟ್ ದ ಲೀಸ್ಟ್ ಇಡು ನಮ್ಮಲ ಸಾಧನೆ ಮನ್ಪಲಕ್ಕ ಅವಡು ಇನಿ ಆಲ್ವಿನ್ ರನ್ ಯಾನು ಸ್ಪೆಷಲ್ ಅದಿನಿ ಯಾನು ಅರೆಗೆ ಯಾನು ಅರೆನು ನೆನಪನ್ ಪಡೋದಿಲ್ಲ ದ್ಯಾಪಂಡ ಎನ್ನಲರ್ನ ಫ್ರೆಂಡ್ಶಿಪ್ ಅನ್ನ ಮಸ್ತ್ ವರ್ಷ ದುಮ್ಮದ ಎನ್ನ ಒಂಜಿ ಒಂಜಿ ಆತ್ಮೀಯತೆ ಉಂಡು ಆಂಡ ಯಾನ್ ಪನ್ಪುಂಡ ಇನಿ ಆಲ್ವಿನ್ ಸಕ್ಸಸ್ ಎಂಚ ಪಂಡ ಆರಿ ಇನಿ ಹ್ಯಾಪಿ ಯಾರ ಮನಸ್ಸು ಆರಿ ಎಲ್ಲ ಜೀವನ ಪರ್ಯಂತ ಮನಸ್ಸು ಉಪ್ಪುಂಡು ಯಾನ್ ಈತಿ ಜನ ಒಂಜಿ ಬ್ಯಾಂಕ್ನ ಒಂಜಿ ಸ್ಥಾಪನೆ ಮಂದದ ಒಂಜಿ ಸಂಸ್ಥೆ ಸ್ಥಾಪನೆ ಈತಿ ಜನಗಳಿಗೆ ಯಾನು ಉದ್ಯೋಗ ಕೊಡ್ತಾರೆ ಈತಿ ಜನಗಳಿಗೆ ಯಾನು ಎನ್ನ ಯಾನ್ ಆಯ್ಕೆ ಪ್ರಯತ್ನ ಮಂದದಲ್ಲ ದ್ಯಾಪನಂಡ ಅವು ಅಂಚೆನೆ ಪ್ರತಿಯೊರೆ ನನ್ನ ಮನಸ್ಸಿಲ್ಲ ಅವಡು ಯಾನು ಒಂಜಿ ಸಂಸ್ಥೆ ಓಪನ್ ಮಂದದು ಈತಿ ಯಾನು ಸಮಾಜಕ್ಕೆ ಯಾನು ಕೆಲಸ ಕೊರ್ಪೆ ಸಮಾಜಕ್ಕೆ ಸಹಾಯ ಮನ್ಪೆ ದ್ಯಾಪಂಡ ಆರ್ಪನ್ ಲೆಕ್ಕನೆ ಸ್ವಾತಂತ್ರ್ಯದ ನಮ್ಮ ಹೋರಾಟ ಮಂದಿನ ಸೇನಾನಿ ಲೆಕ್ಕನೆ ಇನಿ ಮಿಲಿಟರಿಗೆ ದಕ್ಕಲು ಬಾರ್ಡರ್ ಕಾತುದಿಲ್ಲ ಅವು ಮಲ್ಲ ಕೊಡುಗೆ ದ್ಯಾಪಂಡ ಅಕ್ಲು ಬಾರ್ಡರ್ ಕರೆಕ್ಟ್ ಇತ್ತು ಮಾತ್ರ ಒಂಜಿ ಒಳ್ಳೆ ದೇಶ ಕಾಪುನ ಕುಳಿಜಿನ ನಮ್ಮ ದೇಶ ಪರಕೀಯರ್ನ ಒಂಜಿ ಸೊತ್ತಾರ ಸಾಧ್ಯ ಉಂಟು ಆಂಡ ಅಕ್ಕುಲು ದೇಶದ ಗಡಿ ಕಾತುಂದ ನಮ್ಮ ದೇಶದ ಉಲೇಡಿತದ ನಮ್ಮ ಸ್ವಾತಂತ್ರ್ಯದ ರಕ್ಷಣೆ ಮನ್ಪೋಡು ಪ್ರತಿಯೊಂದಿದ್ದ ದ್ಯಾಪಂಡ ಹೌದಾದ ವಾ ರೀತಿ ಅದು ನಮ್ಮ ಜೀವನ ಎಡ್ಡೆ ನಮಕ್ ಆರೋಗ್ಯ ಕೊಡ್ತೇವೆ ನಮ್ಮ ಒಂಜೊಂಜಿ ಸಂಸ್ಥೆನ ಒಂಜಿ ಕಂಪನಿಯ ದ್ಯಾಪಂಡ ಇನಿ ಬೇತೆ ಬೇತೆ ಸ್ಟ್ಯಾಂಡಪ್ ಇಂಡಿಯಾ ಪಂಡದ ಅವ್ರದ್ದು ಪೆರರು ಬೇತೆ ಬೇತೆ ಇವನ್ ಗೌರ್ಮೆಂಟ್ ಬೇತೆ ಬೇತೆ ಯೋಜನೆ ಉಂಟು ಉದ್ಯಮಶೀಲತಾದ ಬೇತೆ ಬೇತೆ ಒಂಜಿ ಸವಲತ್ತು ಕೊರ್ಪೇರು ಆಂಡ ಅವಿನ ಉಪಯೋಗ ಮನ್ಪೋಡು ಏತೆ ಇವನ್ ಒಂಜಿ ಕಂಪನಿ ಸ್ಟಾರ್ಟ್ ಮಾಡಿದಷ್ಟು ನಮಕ್ಕೆ ಸಬ್ಸಿಡಿ ತಿಕ್ಕೊಂಡು ಜನ ಗೊತ್ತುಂಟು ಸ್ವಾಮಿ ಆಯ್ತ ಬಗ್ಗೆ ಈತ ಸಬ್ಸಿಡಿ ತಿಕ್ಕೊಂಡು ಏನು 50% ಸಬ್ಸಿಡಿ ಕೊಡ್ಪೇರು 1 ಕೋಟಿ ರೂಪಾಯಿದ ಒಂಜಿ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ರಲ್ಲ 5 ಲಕ್ಷ ಮುಟ್ಟಲ್ಲ ಕಾಸು ಕೊಡ್ಪೇರು ದಾಯೆ ಬಟ್ ಐತ ಬಗ್ಗೆ ನಮ್ಮ ಮಾಹಿತಿ ಗೊತ್ತೆ ಉಂಟು ಅಂಜದಪ್ಪನಾಗ ಯಾನು ಜಾಸ್ತಿ ಪಾತ್ರ ಪೊಪ್ಪುಜಿ ಇನಿ ಅಂಕ ಇನ್ನಿತ ಇಂಚಿನ ಒಂಜಿ ಸ್ವಾತಂತ್ರ್ಯದ ಬಗ್ಗೆ ಒಂಜಿ ಪಾತ್ರ ಒಂಜಿ ಅವಕಾಶ ಕೊಟ್ಟನಕ್ಕೆ ಆಲ್ರೌಂಡರ್ ಬೊಕ್ಕ ಕಿರಣ್ ಬಂಗೇರ ಪೂರ ನಮ್ಮ ಇವಳ್ಪದ ಟೀಮ್ದ ನಮ್ಮ ನಿಕ್ಲೆಗ್ ಶುಭಾಶಯ ಕೊರೊಂದಿಲ್ಲ ಬೊಕ್ಕ ನಮ್ಮ ಇನಿ ಒಂಜಿ ಪ್ರತಿಯೊರೆಲ್ಲ ಒಂಜಿ ಈ ಸಂಸ್ಥೆದ ಒಂಜಿ ಕೆಲಸ ಮಾಡೋಲ್ಲ ನಮ್ಮ ಪ್ರಾಮಾಣಿಕವಾದ ನಮ್ಮ ಈ ಸಂಸ್ಥೆದ ನಮ್ಮ ಸಂಸ್ಥೆ ಬಂದು ಬೆಂದನ ಮಾತ್ರ ನಮ್ಮ ಸಂಸ್ಥೆ ಒಂಜಿ ಸಂಸ್ಥೆ 100 ಸಂಸ್ಥೆ ಒಂಜಿ 1000 ಸಂಸ್ಥೆ ಅದಪ್ಪನ ಹಾಕೊಂಡು ಅಂಜದಪ್ಪನಾಗ ನಿಮ್ಮಲ್ಪ ಏರು ನಮ್ಮ ಸಿಬ್ಬಂದಿ ನಾಲ್ಕು ಪೇರು ಬೇರೆ ಬೇರೆ ಪ್ರತಿಯೊರೆಲ್ಲ ನಮ್ಮ ಪ್ರಾಮಾಣಿಕವಾದ ಕೆಲಸ ಮಾಡಿದ್ದು ನಮ್ಮ ಸಂಸ್ಥೆನ ಒಂಜಿ ಪೂರದ ಒಂಜಿ ನಮ್ಮ ಒಂಜಿ ಎಡ್ಡೆ ಸ್ಥಾನ ಒಂಜಿ ಬೇತೆ ಊರ್ದಕ್ಕುಲ್ಲ ಆ ಇಂಚಿನ ಒಂಜಿ ಬ್ಯಾಂಕಿಂಗ್ ಕ್ಷೇತ್ರ ಒಂದಿಗೆ ಭಾರಿ ಜನಗಳಿಗೆ ಎಡ್ಡೆ ಮಂದದಿಗೆ ಪಂಪಿನ ಪಾತ್ರ ಬರೋಡು ಅಂಚೆನೆ ಜನಕ್ಕೂ ನಮ್ಮನ್ನು ಸಂಸ್ಥೆದ ವಿಶ್ವಾಸದಿದ್ದು ಪ್ರತಿಯೊರ್ಲ ಅಕ್ಕಲು ಬತ್ತದ ಕಾಸುಲ ಕೊರಡು ಅಂಚೆನೆ ಲೋನ್ ದಿತ್ತದ್ದು ಪುರ ರೀಕಟ್ಟನಂಚಿನ ವ್ಯವಸ್ಥೆ ನಿರ್ಮಾಣ ಮಾಡಿ ಈ ಪಾತ್ರ ಅವಕಾಶ ನಮಸ್ಕಾರ ಜೈ ತುಳುನಾಡು ಜೈ ಕರ್ನಾಟಕ. ಕಾರ್ಯಕ್ರಮದ ಮುಂದಕ್ಕೆ ಗೌರವಾರ್ಪಣೆ ನಡೆಯಲಿದೆ. ಇದನ್ನು ಪವಿತ್ರ ಹಾಗೂ ಕಾವ್ಯ ಶೆಟ್ಟಿ ಅವರು ನೆರವೇರಿಸಬೇಕಾಗಿ ಕೇಳಿದರು. ಶ್ರೀಯುತ ಆಲ್ವಿನ್ ಜೋಯಲ್ ನೊರೊನ್ನ ಇವರು 21 ಏಪ್ರಿಲ್ 1991 ರಂದು ಅಳಪೆ ಪಡೀಲ್ನಲ್ಲಿ ಜನಿಸಿದರು. ಜೋಸೆಫ್ ನೊರೊನ್ನ ಮತ್ತು ಫ್ಯಾಲ್ಸಿ ನೊರೊನ್ನ ಇವರ 3 ಮಕ್ಕಳಲ್ಲಿ ಮೊದಲನೆಯವರಾಗಿ ಜನಿಸಿದರು. ಇವರು ತಮ್ಮ ಪ್ರಾಥಮಿಕ, ಪ್ರೌಢ ಮತ್ತು ಪದವಿ ಪೂರ್ವ ಶಿಕ್ಷಣವನ್ನು ಪದುವಾ ಶಿಕ್ಷಣ ಸಂಸ್ಥೆಯಲ್ಲಿ ಪೂರ್ಣಗೊಳಿಸಿರುತ್ತಾರೆ ಹಾಗೂ ಪದವಿಯನ್ನು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಮಾಡಿರುತ್ತಾರೆ. ಇವರ ವೈವಾಹಿಕ ಜೀವನದ ಬಗ್ಗೆ ಹೇಳುವುದಾದರೆ, ಈ ವರ್ಷದ ಮೇ ತಿಂಗಳಿನಲ್ಲಿ ಲೀಸಿ ಡಿಸೋಜಾ ಇವರನ್ನು ವಿವಾಹವಾದರು. ಸ್ವಂತ ವ್ಯವಹಾರದ ಕನಸನ್ನು ಕಂಡ ಇವರು ಹೊರದೇಶಕ್ಕೆ ಹೋಗಿ ಸಾಧನೆ ಮಾಡುವ ಅವಕಾಶವಿದ್ದರೂ ತನ್ನ ಹುಟ್ಟೂರಿನಲ್ಲಿ ಹಣಕಾಸು ಸಂಸ್ಥೆಯನ್ನು ಪ್ರಾರಂಭಿಸಿ ಹಲವಾರು ಯುವ ಜನತೆಗೆ ಉದ್ಯೋಗ ಕಲ್ಪಿಸಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ.
ಇವರ ವೃತ್ತಿ ಜೀವನದ ಬಗ್ಗೆ ಹೇಳುವುದಾದರೆ ಮೊದಲನೇದಾಗಿ ಹಣಕಾಸು ಸಂಸ್ಥೆಯನ್ನು ಕಂಕನಾಡಿಯಲ್ಲಿ ಪ್ರಾರಂಭಿಸಿದರು. ಇವರ ವೃತ್ತಿ ಜೀವನದ ತಿರುವು ಎಂಬಂತೆ ಹಣಕಾಸು ಸಂಸ್ಥೆಯಿಂದ ವಿಸ್ತರಣೆಗೊಂಡು ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಕಾಲಿಟ್ಟರು. ಹಾಗೆ ಪ್ರಾರಂಭವಾದ ಸಂಸ್ಥೆಯೇ ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್. ಇದರ ಪ್ರಪ್ರಥಮ ಶಾಖೆಯನ್ನು ಫೆಬ್ರವರಿ 19, 2021 ಮೂಡಬಿದ್ರೆಯಲ್ಲಿ ಆರಂಭಿಸಿದರು. ಇದರ ಪ್ರಾರಂಭಿಕ ಉದ್ಯೋಗಿಗಳಾಗಿ ಡೆಲಿನಾ ಡಿಸೋಜಾ, ಡೈನಾ ಡಿಸೋಜಾ ಕೆಲಸ ನಿರ್ವಹಿಸಿದರು. ಶಾಖೆ ಪ್ರಾರಂಭವಾದ ಕೆಲವೇ ದಿನಗಳಲ್ಲಿ ಕೊರೋನಾದಿಂದ ಲಾಕ್ಡೌನ್ ಆದ ಕಾರಣದಿಂದಾಗಿ ಶಾಖೆಯನ್ನು ಮಂಗಳೂರಿಗೆ ಸ್ಥಳಾಂತರಿಸಲಾಯಿತು. ಈಗ ಪ್ರಸ್ತುತ ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ ಸಂಸ್ಥೆಯು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ 16 ಶಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಪ್ರಸ್ತುತ ಡಿಕೆ ಗ್ರೂಪ್ ಆಫ್ ಕಂಪನೀಸ್ನಲ್ಲಿ ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್, ಡಿಕೆ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಲಾಜಿಸ್ಟಿಕ್, ನಮೋ ಚಿಟ್ ಪ್ರೈವೇಟ್ ಲಿಮಿಟೆಡ್, ಡಿಕೆ ಫಿನ್ಸರ್ವ್, ಡಿಕೆ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಹೋಲ್ಡಿಂಗ್ಸ್ ಆ್ಯಂಡ್ ಡಿಕೆ ಲೋನ್ ಅಡ್ವೈಸರಿ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿದೆ. ಪ್ರಸ್ತುತ ಡಿಕೆ ಗ್ರೂಪ್ ಆಫ್ ಕಂಪನೀಸ್ ಸಂಸ್ಥೆಯಲ್ಲಿ 230ಕ್ಕೂ ಅಧಿಕ ಉದ್ಯೋಗಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವಿಷ್ಟು ಡಿಕೆ ಗ್ರೂಪ್ ಆಫ್ ಕಂಪನೀಸ್ನ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಸ್ಥಾಪಕ ಸದಸ್ಯರಾದ ಶ್ರೀ ಆಲ್ವಿನ್ ಜೋಯಲ್ ನೊರೊನ್ನಾ ಇವರ ವೃತ್ತಿ ಜೀವನದ ಸಾಧನೆಗಳು. ಸಾಮಾಜಿಕ ಕಾರ್ಯಕರ್ತರು, ತುಳುನಾಡ ರಕ್ಷಣಾ ವೇದಿಕೆಯ ಸ್ಥಾಪಕ ಅಧ್ಯಕ್ಷರು. ದೇಶ ವಿದೇಶಗಳಲ್ಲಿ ತುಳುನಾಡ ರಕ್ಷಣಾ ವೇದಿಕೆಯ ಹಲವಾರು ಶಾಖೆಯನ್ನು ಹೊಂದಿದ್ದಾರೆ. ಸಮಾಜಮುಖಿ ಸೇವೆಯನ್ನು ಮಾಡಿರುತ್ತಾರೆ. ಮಂಗಳೂರಿನ ಜೀವನದಿ, ನೇತ್ರಾವತಿಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದವರು. ಅದೆಷ್ಟೋ ನ್ಯಾಯಪರ ಹೋರಾಟದಲ್ಲಿ ಮೇಲುಗೈ ಸಾಧಿಸಿದ್ದಾರೆ ಹಾಗೂ ಹಣದ ಮತ್ತು ಐಷಾರಾಮಿ ವಸ್ತುಗಳ ಆಮಿಷ ಒಡ್ಡುವಂತಹ ಸ್ಕೀಮ್ಗಳನ್ನು ತಡೆಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಕೆಲವರನ್ನು ನ್ಯಾಯಾಲಯದಲ್ಲಿ ಶಿಕ್ಷೆಗೆ ಗುರಿಪಡಿಸಿದ್ದಾರೆ. ನೂರಾರು ಕಂಪನಿಗಳಿಗೆ, ವೈದ್ಯರಿಗೆ ಮತ್ತು ಇತರ ಸಂಘ ಸಂಸ್ಥೆಗಳಿಗೆ ಅನ್ಯಾಯವಾದಾಗ ಧ್ವನಿ ಎತ್ತಿ ಅವರೊಂದಿಗೆ ಹೋರಾಟ ಮಾಡಿರುತ್ತಾರೆ. ತಮ್ಮ ಜೀವನವನ್ನು ಸಮಾಜ ಮುಖೇನ ಕೆಲಸಗಳಿಗೆ ಮುಡಿಪಾಗಿಟ್ಟಿರುತ್ತಾರೆ ಮತ್ತು ನಮ್ಮ ತುಳು ಭಾಷೆಯನ್ನು 8ನೇ ಪರಿಚ್ಛೇದಕ್ಕೆ ಸೇರಿಸಲು ಹೋರಾಡಿರುತ್ತಾರೆ. ತುಳುನಾಡ ಸೂರ್ಯ ಎಂಬ ಕನ್ನಡ ತುಳು ದ್ವಿಭಾಷಾ ಮಾಸಿಕ ಪತ್ರಿಕೆಯ ಸ್ಥಾಪಕರು ಹಾಗೂ ಮಾಲಕರಾಗಿ ಸಮಾಜ ಮುಖೇನ ಸೇವೆ ಸಲ್ಲಿಸಿರುತ್ತಾರೆ. ಮಾಸಿಕ ಪತ್ರಿಕೆಯಿಂದ ದೈನಂದಿನ ಪತ್ರಿಕೆಯವರೆಗೂ ಅವರು ಬೆಳೆಯಲಿ ಎಂದು ನಾವು ಆಶಿಸುತ್ತೇವೆ. ಇವರಿಗೆ ಶಾಲು ಹೊದಿಸಿ ಸನ್ಮಾನಿಸಬೇಕು. ಕೇಳಿ.